हुए जो झूठ बोल रहे थे वही सत्य वो सामने आ गया सबके। अरे भ्रष्ट तो सभी करते हैं ना, एक थोड़ी ना भ्रष्ट करते। वही एक नेता भ्रष्ट मिला है आपको। मोदी ही रहने, मोदी, हाँ मोदी आने। केजरीवाल सरकार जो दिल्ली में जितना दिन तक उन्होंने बहुत अच्छा काम किया। दिल्ली के शराब नीति मामले में कल मुख्यमंत्री अरविंद केजरीवाल को अरेस्ट किया गया देर रात। ಫ್ರೆಂಡ್ಸ್, ಭಾರತ ದೇಶಾದ್ಯಂತ ಸಂಚಲನ ಮೂಡಿಸಿದಂತ ಇತ್ತೀಚಿನ ವಿಷಯ ಅಂದ್ರೆ ಡೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರ ಇರುವಾಗಲೇನೆ ಜೈಲ್ಗೆ ಹೋಗಿದ್ದು. ಹಾಗಾದ್ರೆ ಕೇಜ್ರಿವಾಲ್ ಅವರು ಜೈಲ್ಗೆ ಹೋಗ್ಲಿಕ್ಕೆ ಕಾರಣ ಏನು? ಡೆಲ್ಲಿಯ ಅಬಕಾರಿ ನೀತಿ ಏನ್ ಹೇಳುತ್ತೆ? ಡೆಲ್ಲಿಯಲ್ಲಿ ಅಬಕಾರಿ ನೀತಿಯನ್ನ ತರುವುದರ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರವನ್ನ ಮಾಡಿದಾರ? ಅವ್ರ ಮೇಲಿರುವಂತ ಕೇಸ್ ಆದ್ರೂ ಏನು? ಬನ್ನಿ ಈ ವಿಷಯವನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪೂರ್ತಿ ಅಬಕಾರಿ ನೀತಿಗೆ ಹೋಗೋಕ್ಕಿಂತ ಮುಂಚೆ ಆಮ್ ಆದ್ಮಿ ಪಕ್ಷ ಯಾವ ತರ ಶುರು ಆಯ್ತು, ಅರವಿಂದ್ ಕೇಜ್ರಿವಾಲ್ ಅವರು ಯಾರು ಅನ್ನುವಂತ ವಿಷಯಗಳನ್ನ ನಾನ್ ನಿಮ್ಗೆ ಹೇಳಿಕ್ಕೆ ಇಚ್ಛಾ ಪಡ್ತೀನಿ. ನೋಡಿ, ಅರವಿಂದ್ ಕೇಜ್ರಿವಾಲ್ ಭಾರತದ ರಾಜಕೀಯದಲ್ಲಿ ಹೊಸ ವಿಚಾರಗಳನ್ನ ತಂದಂತ ಒಬ್ಬ ವ್ಯಕ್ತಿ. ಹರಿಯಾಣ ರಾಜ್ಯದಲ್ಲಿ ಜನಿಸಿದಂತ ಅರವಿಂದ್ ಕೇಜ್ರಿವಾಲ್ ಅವರು ಮೊದಲಿನಿಂದಲೂ ಕೂಡ ಟ್ಯಾಲೆಂಟೆಡ್ ಆಗಿದ್ರು. ಆದ್ರಿಂದ ಇವರು IIT ಖರಗ್ಪುರ್ನ ವಿದ್ಯಾರ್ಥಿ ಕೂಡ ಆಗಿದ್ದಾರೆ. ಫ್ರೆಂಡ್ಸ್, ಒಬ್ಬ IIT ವಿದ್ಯಾರ್ಥಿಯಾಗಿ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸವನ್ನ ಮಾಡಿ ನೂರಾರು ಕೋಟಿ ರೂಪಾಯಿ ಸಂಬಳವನ್ನ ತೆಗೆದುಕೊಳ್ಳಬಹುದಿತ್ತು. ಆದ್ರೆ ಇವರು ಮಾತ್ರ ದೇಶದ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ UPSC ಎಕ್ಸಾಮ್ ಬರಿಬೇಕು ಅಂತ ಇಚ್ಛೆ ಪಡ್ತಾರೆ. ಅದ್ರ ತರನೇ ಬರಿತಾರೆ ಕೂಡ. ಅದರೊಂದಿಗೆ ಇವರು UPSC ಎಕ್ಸಾಮ್ ಕ್ಲಿಯರ್ ಮಾಡೋದ್ರ ಮೂಲಕ ಇಂಡಿಯನ್ ರೆವಿನ್ಯೂ ಸರ್ವಿಸ್ IRS ಗೆ ಸೆಲೆಕ್ಷನ್ ಕೂಡ ಆಗ್ತಾರೆ. ನಂತರ 2006ರಲ್ಲಿ ಇವರು IRS ಜಾಬ್ಗೆ ರಿಸೈನ್ ಮಾಡ್ತಾರೆ. ತಮ್ಮ ಪೂರ್ತಿ ಸಮಯವನ್ನ ಭಾರತದ ಸಮಾಜದಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಜೀವನವನ್ನ ಮುಡಿಪಾಗಿಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಾರೆ. ಅದರೊಳಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿರ್ತದೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿ, ಇವತ್ತು ಇವರಿಗೆ ಜೈಲ್ಗೆ ಹೋಗಕ್ಕೆ ಕಾರಣ ಕೂಡ ಇದೇ ಭ್ರಷ್ಟಾಚಾರದ ಕೇಸ್ ಆಗಿದೆ. ಸೊ ತದನಂತರ ಇವರು 2010 ಮತ್ತು 2011ರಲ್ಲಿ ಭಾರತದಾದ್ಯಂತ ಅನೇಕ ಭ್ರಷ್ಟಾಚಾರದ ಕೇಸ್ಗಳು ಹೊರಗೆ ಬರ್ತವೆ. ಉದಾಹರಣೆ ಹೇಳಬೇಕು ಅಂದ್ರೆ 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ ಆಗಿರಬಹುದು, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಆಗಿರಬಹುದು. The games that were meant to be a moment of national pride, are these games now in danger of becoming a moment of national shame? The CBI today filed a new first information report in yet another scam in the Commonwealth Games saga. Commonwealth Games का इतना फ्लॉप शो हुआ, भारत का बदनाम हुआ पूरे दुनिया. कोल स्कैम, आदर्श ग्रुप स्कैम, Adarsh fallout. It's been 3 months since the scam broke. A building meant for defense personnel grabbed by politicians and bureaucrats. ಈ ತರ ಭಾರತದಾದ್ಯಂತ ಅನೇಕ ಭ್ರಷ್ಟಾಚಾರಗಳು ಹೊರಗೆ ಬರ್ತವೆ. ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಅದನ್ನ ಪ್ರಾರಂಭಿಸಿದ್ದು ಗಾಂಧಿವಾದಿಯಾದಂತ ಅಣ್ಣಾ ಹಜಾರೆ ಅವರು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಎನ್ನುವ ಒಂದು ದೊಡ್ಡ ಪ್ರತಿಭಟನೆಯನ್ನ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಭಾಗಿಯಾಗ್ತಾರೆ. ಇದರ ಮೂಲಕ ದೇಶಾದ್ಯಂತ ಸಿಕ್ಕಾಪಟ್ಟಿ ಫೇಮಸ್ ಕೂಡ ಆಗ್ತಾರೆ. ಯಾವಾಗ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು, ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾರೆ, ರಾಜಕೀಯಕ್ಕೆ ಹೋಗಿ ಅಲ್ಲಿನ ಸಮಸ್ಯೆಗಳನ್ನ ಎಂದೂ ಬಗೆಹರಿಸಲಿಕ್ಕಾಗೋದಿಲ್ಲ. ರಾಜಕೀಯದ ಹೊರಗಿದ್ದು ಭಾರತದಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದೇ ನನ್ನ ಮೂಲ ಉದ್ದೇಶ ಆಗಿದೆ ಅಂತ ಹೇಳ್ತಾರೆ. Will never fight elections in my life and I don't want to hold any post in my life. ಆದ್ರೆ 2012ರಲ್ಲಿ ಇವರೇ ರಾಜಕೀಯ ಪಕ್ಷವೊಂದನ್ನ ಕಟ್ತಾರೆ. ಅದರ ಹೆಸರೇ ಆಮ್ ಆದ್ಮಿ ಪಕ್ಷ ಎಂದು. दिल्ली के अंदर एक नई पार्टी आई है. अभी तक तो सारा खेल बीजेपी और कांग्रेस का होता था दिल्ली के अंदर. एक नई पार्टी आई है, आम आदमी पार्टी. Mr. Kejriwal said today the revolution has begun. हम ऐलान करना चाहते हैं कि हाँ, हम अब चुनाव लड़के दिखाएंगे. Arvind Kejriwal has launched his political party and raising the Aam Aadmi pitch. Aam Aadmi Party has formally been launched today. The messaging clearly different from current mainstream parties. आम आदमी पार्टी ये आपकी पार्टी है, ये आम आदमी की पार्टी है. ಕೇವಲ ಪಕ್ಷ ಕಟ್ಟಿದ ಒಂದೇ ವರ್ಷದಲ್ಲಿ ಅಂದ್ರೆ 2013ರಲ್ಲಿ ಈ ಪಕ್ಷ ದೆಹಲಿಯಲ್ಲಿ ಪೂರ್ಣ ಬಹುಮತದೊಂದಿಗೆ ಚುನಾವಣೆಯನ್ನ ಗೆಲ್ಲುತ್ತೆ. ಇದರ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ನೋಡಿ ಫ್ರೆಂಡ್ಸ್,
ದ ಡೇ ಇವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದಾನೇ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ರೊಂದಿಗೆ ಅಧಿಕಾರ ಶೇರಿಂಗ್ ಸಂಬಂಧ ಜಗಳ ಪ್ರಾರಂಭ ಆಗುತ್ತೆ. ಸೊ ಆ ಜಗಳ ಎಷ್ಟು ತಾರಕಕ್ಕೇರಿದೆ ಅಂದ್ರೆ ದೆಹಲಿ ಹೈಕೋರ್ಟ್ ಮತ್ತು ಈವನ್ ಸುಪ್ರೀಂ ಕೋರ್ಟ್ಗೂ ಕೂಡ ಬಹಳಷ್ಟು ಸಾರ್ತಿ ಹೋಗಿದ್ದನ್ನ ನಾವು ಕಂಡಿದ್ದೀವಿ. ಒಂದಂತೂ ಸತ್ಯ ಫ್ರೆಂಡ್ಸ್, ಕಳೆದ 10 ವರ್ಷಗಳಲ್ಲಿ ಎಂಟೈರ್ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದೆ ಮತ್ತು 12 ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ವಹಿಸಿಕೊಂಡಿದೆ. ಆದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರನ್ನ ಈ ಪಕ್ಷದಿಂದನೂ ಕೂಡ ಸೋಲಿಸಲಿಕ್ಕೆ ಆಗಿಲ್ಲ. ಈ ತರ ಒಂದು ರಾಜಕೀಯ ಬೆಳವಣಿಗೆಗಳು ಭಾರತದೊಳಗೆ ನಡೀತಾ ಇರಬೇಕಾದಂತ ಸಂದರ್ಭದಲ್ಲಿ 2020ರಲ್ಲಿ ಜಗತ್ತಿನಾದ್ಯಂತ ಕೋವಿಡ್-19 ಪ್ಯಾಂಡಮಿಕ್ ಇಫೆಕ್ಟ್ ಆಗುತ್ತೆ. ಅದರ ಇಫೆಕ್ಟ್ ನಮ್ಮ ದೇಶದ ಮೇಲೂ ಕೂಡ ಹೆಚ್ಚಾಗುತ್ತೆ. ನಂತರ 2021ರಲ್ಲಿ ದೆಹಲಿಯಲ್ಲಿ ಯಾವಾಗ ಲಾಕ್ಡೌನ್ ಅನ್ನ ತೆಗೆದ್ರೋ ಆವಾಗ ದೆಹಲಿ ಸರ್ಕಾರಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಇದು ಸವಾಲಾಗಿತ್ತು. ಯಾವ ತರ ಕೋವಿಡ್-19 ಇಂದ ಆದಂತ ಲಾಸಸ್ ಗಳನ್ನ ರಿಕವರ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಉದ್ಭವಿಸಿದ್ದು. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಹಳೆಯ ಅಬಕಾರಿ ನೀತಿಯನ್ನ ತೆಗೆದು ದೆಹಲಿ ಸರ್ಕಾರ ನವೆಂಬರ್ 2021ರಂದು ಹೊಸ ಅಬಕಾರಿ ನೀತಿಯೊಂದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಹೊಸ ಅಬಕಾರಿ ನೀತಿಗೂ ಹಳಿ ಅಬಕಾರಿ ನೀತಿಗೂ ಏನ್ ಸಂಬಂಧ, ಏನ್ ಡಿಫರೆನ್ಸ್ ಇತ್ತು, ಹೊಸ ನೀತಿ ತಂದ ಮೇಲೆ ಏನ್ ಬದಲಾವಣೆಗಳಾಯ್ತು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಹೊಸ ಅಬಕಾರಿ ನೀತಿಯನ್ನ ಜಾರಿಗೆ ತರುವುದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಒಟ್ಟು 864 ಮದ್ಯದ ಅಂಗಡಿಗಳಿದ್ದವು. ಇದರಲ್ಲಿ 475 ಮದ್ಯದ ಅಂಗಡಿಗಳು ಸರ್ಕಾರದ ಅಧೀನದಲ್ಲಿದ್ದವು. ಉದಾಹರಣೆಗೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ MSIL ಶಾಪ್ಗಳು ಇರೋದನ್ನ ನೀವು ನೋಡಬಹುದು. ಈ ಶಾಪ್ಗಳಲ್ಲಿ ಪ್ರೈವೇಟ್ ಶಾಪ್ ಗಿಂತನೂ ಕಡಿಮೆ ಬೆಲೆಯಲ್ಲಿ ನಿಮಗೆ ಮದ್ಯ ಸಿಗುತ್ತೆ. ಇದೇ ತರನೇ ದೆಹಲಿಯಲ್ಲಿ ಕೂಡ ಮದ್ಯ ನೀತಿ ಇತ್ತು. ಆದ್ರೆ ಇಲ್ಲಿ ಬದಲಾವಣೆಯನ್ನ ತರಲಾಯಿತು. ಹೊಸ ಅಬಕಾರಿ ನೀತಿಯನ್ನ ಜಾರಿಗೆ ತರುವುದರ ಮೂಲಕ ಇನ್ನು ಮುಂದೆ ಸರ್ಕಾರಿ ಶಾಪ್ಗಳಲ್ಲಿ ಯಾವುದೇ ತರಹದ ಮದ್ಯಗಳನ್ನ ಮಾರಾಟ ಮಾಡುವ ಹಾಗಿಲ್ಲ. ಮದ್ಯ ಮಾರಾಟ ಮಾಡುವುದೇನಿದ್ರು ಕೂಡ ಖಾಸಗಿ ಶಾಪ್ನವರಿಗೆ ನೀಡಲಾಗುತ್ತೆ ಎಂದು ಹೇಳಿದ್ರು. ನೋಡಿ, ಡೆಲ್ಲಿ ಸರ್ಕಾರ ಈ ನಿಯಮದಲ್ಲಿ ಬದಲಾವಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದ್ರೆ, ಮೊದಲು ಸರ್ಕಾರಿ ಶಾಪ್ಗಳಲ್ಲಿ ಈ ಮದ್ಯವನ್ನ ಮಾರಾಟ ಮಾಡಲಾಗ್ತಿತ್ತು, ಆದ್ರೆ ಅವು ಅಟ್ರಾಕ್ಟಿವ್ ಆಗಿರ್ಲಿಲ್ಲ. ಆಮೇಲೆ ಕ್ಲೀನ್ಲಿನೆಸ್ ನ ಮೇಂಟೈನ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಬಹುತೇಕ ಡೆಲ್ಲಿ ಏಡ್ಸ್ ಗಳು ಹರಿಯಾಣ, ಪಂಜಾಬ್ ಗಳಿಗೆ ಹೋಗಿ ಮದ್ಯವನ್ನ ಖರೀದಿ ಮಾಡ್ತಿದ್ರು. ಅವರನ್ನ ಇಲ್ಲೇ ಅಟ್ರಾಕ್ಟ್ ಮಾಡಲಿಕ್ಕೆ ಖಾಸಗಿಯವರಿಗೆ ಈ ಒಂದು ಲೈಸೆನ್ಸ್ ಗಳನ್ನ ನೀಡಲು ಡೆಲ್ಲಿ ಸರ್ಕಾರ ಪ್ರಾರಂಭಿಸಿತು. ಹೊಸ ಅಬಕಾರಿ ನೀತಿ ಪ್ರಕಾರ 849 ಹೊಸ ಲೈಸೆನ್ಸ್ ಗಳನ್ನ ನೀಡಲಾಯಿತು. ಇದೇ ಒಂದು ಹೊಸ ಪಾಲಿಸಿ ಅಡಿಯಲ್ಲಿನೇ 32 ವಲಯಗಳಾಗಿ ಡೆಲ್ಲಿಯನ್ನ ಡಿವೈಡ್ ಮಾಡಲಾಯಿತು. ಒಂದು ವಲಯದಲ್ಲಿ 17 ಮದ್ಯದ ಅಂಗಡಿಗಳನ್ನ ಇಡಬಹುದು ಎಂಬ ಹೊಸ ನಿಯಮ ಜಾರಿಗೆ ಬಂತು. ಈ ಹೊಸ ಅಬಕಾರಿ ನೀತಿಯಿಂದ ಸರ್ಕಾರಕ್ಕೆ 9500 ಕೋಟಿ ಹೆಚ್ಚು ಆದಾಯ ಬರಬಹುದು ಅನ್ನುವುದು ಸರ್ಕಾರದ ತರ್ಕವಾಗಿ. ಇಲ್ಲಿ ಇನ್ನೂ ಕೆಲವೊಂದು ನಿಯಮಗಳನ್ನ ಬದಲಾವಣೆ ಮಾಡಲಾಯಿತು. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಇಲ್ಲಿವರೆಗೂ ದೆಹಲಿಯಲ್ಲಿ ನೀವು ಮದ್ಯವನ್ನ ಖರೀದಿ ಮಾಡಬೇಕು ಅಂದ್ರೆ 25 ವರ್ಷಗಳು ತುಂಬಿರಬೇಕಾಗಿತ್ತು. ಆದ್ರೆ ಹೊಸ ಮದ್ಯ ನೀತಿಯ ಪ್ರಕಾರ 18 ವರ್ಷ ತುಂಬಿದವರು ಯಾರು ಬೇಕಾದ್ರೂ ಮದ್ಯವನ್ನ ಖರೀದಿಸಬಹುದಾಗಿತ್ತು. ಮತ್ತು ಮದ್ಯ ಮಾರಾಟ ರಾತ್ರಿ 11 ಗಂಟೆವರೆಗೆ ಮಾತ್ರ ಇರಬೇಕು ಅನ್ನೋದು ಹಳೆಯ ನೀತಿಯಲ್ಲಿತ್ತು. ಹೊಸ ನೀತಿ ಪ್ರಕಾರ ಮದ್ಯ ಮಾರಾಟವನ್ನ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ವಿಸ್ತರಣೆ ಮಾಡಲಾಯಿತು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಹೊಸ ಅಬಕಾರಿ ನೀತಿಯ ಮೂಲಕ ನೀವು ಮದ್ಯವನ್ನ ಈಗ ನೀವು ಹೇಗೆ ಜೊಮ್ಯಾಟೊ, ಸ್ವಿಗ್ಗಿಯಿಂದ ಆರ್ಡರ್ ಮಾಡಿ ಫುಡ್ ಅನ್ನ ಮನೆಗೆ ತರಿಸ್ಕೊತಿರೋ ಹಾಗೆ ಮದ್ಯವನ್ನ ಹೋಮ್ ಡೆಲಿವರಿ ಮೂಲಕ ತರಿಸಿಕೊಳ್ಳಬಹುದಾಗಿದೆ. ಹೊಸ ಅಬಕಾರಿ ನೀತಿಯಲ್ಲಿ ಮದ್ಯದ ಮೇಲೆ ಹಾಕುತ್ತಿರುವಂತ ತೆರಿಗೆಯನ್ನು ಕೂಡ ಕಡಿಮೆ ಮಾಡಲಾಯಿತು. ಹಾಗಾದ್ರೆ ನಿಮಗನಿಸಬಹುದು, ತೆರಿಗೆಯನ್ನ ಕಡಿಮೆ ಮಾಡಿದ್ರೆ ಸರ್ಕಾರಕ್ಕೆ ಹೇಗೆ ಲಾಭ ಆಗುತ್ತೆ, ಇದು ತಪ್ಪು ಎಂದು. ಇದಕ್ಕೆ ನೀವು ಸ್ವಲ್ಪ ಸಮಯ ಪೇಷನ್ಸ್ ಇಂದ ವೇಟ್ ಮಾಡಿ, ನಾನು ನಿಮ್ಗೆ ಸ್ವಲ್ಪದರಲ್ಲೇ ಉತ್ತರವನ್ನ ಹೇಳ್ತೀನಿ. ಹಳೆ ಮದ್ಯ ನೀತಿ ಜಾರಿಯಲ್ಲಿದ್ದಾಗ ದೆಹಲಿಯಲ್ಲಿ ದಿನ ಒಂದಕ್ಕೆ 132 ಲಕ್ಷ ಲೀಟರ್
ಮದ್ಯ ಮಾರಾಟ ಆಗ್ತಿತ್ತು. ನಂತರ ಹೊಸ ಅಬಕಾರಿ ನೀತಿ ಜಾರಿಗೆ ಬಂದ ನಂತರ ದಿನ ಒಂದಕ್ಕೆ 245 ಲಕ್ಷ ಲೀಟರ್ ಮದ್ಯ ದೆಹಲಿಯಲ್ಲಿ ಮಾರಾಟ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಈ ತರ ದೆಹಲಿಯಲ್ಲಿ ಹೊಸ ಮದ್ಯ ಮಾರಾಟದ ನೀತಿಯನ್ನು ಜಾರಿಗೆ ತಂದ್ರು. ಆದ್ರೆ ಒಂದು ದಿನ ದೆಹಲಿ ಪೊಲೀಸ್ ಹೇಳ್ತಾರೆ, ಈ ಮದ್ಯ ಮಾರಾಟ ನೀತಿಯಲ್ಲಿ ಸಮಥಿಂಗ್ ರಾಂಗ್ ಇದೆ, ಇದ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ. ಇದನ್ನ ಕೇಳಿದ ಲೆಫ್ಟಿನೆಂಟ್ ಗವರ್ನರ್ ಅರವಿಂದ್ ಕೇಜ್ರಿವಾಲ್ ಮೇಲೆ ಹೇಗಾದ್ರೂ ಮಾಡಿ ಕೇಸ್ ಹಾಕಬೇಕು ಅಂತ ವೇಟ್ ಮಾಡ್ತಿದ್ರು. ಅವರಿಗೆ ಈ ಒಂದು ಎಕ್ಸೈಸ್ ಪಾಲಿಸಿಯಲ್ಲಿ ಲೂಪ್ ಹೋಲ್ಸ್ ಇರೋದನ್ನ ಕಂಡು ಬಂತು. ಅರವಿಂದ್ ಕೇಜ್ರಿವಾಲ್ ಮೇಲೆ ಯಾವುದಾದ್ರೂ ಪ್ರಕರಣವನ್ನ ದಾಖಲೆ ಮಾಡಬೇಕು ಅಂತ ವೇಟ್ ಮಾಡ್ತಿರುವಂತ ಲೆಫ್ಟಿನೆಂಟ್ ಗವರ್ನರ್ಗೆ ದೆಹಲಿಯ ಅಬಕಾರಿ ನೀತಿಯಲ್ಲಿ ಸಮಸ್ಯೆಗಳಿದಾವೆ ಎಂದು ತಿಳಿದ ಮೇಲೆ ಅವರು ಈ ಎನ್ಕ್ವೈರಿಯನ್ನ ಸಿಬಿಐಗೆ ಒಪ್ಪಿಸ್ತಾರೆ. ಈ ಒಂದು ರಿಪೋರ್ಟ್ ನಲ್ಲಿ ದೆಹಲಿ ಪೊಲೀಸರು ಹೇಳ್ತಾರೆ, ಸರ್ಕಾರದ ಬೊಕ್ಕಸಕ್ಕೆ ಈ ಹೊಸ ಅಬಕಾರಿ ನೀತಿಯಿಂದ 2800 ಕೋಟಿ ರೂಪಾಯಿ ನಷ್ಟ ಆಗಿದೆ ಎಂದು. ನೋಡಿ, ಈ ಕೇಸನ್ನ ಎನ್ಕ್ವೈರಿ ಮಾಡ್ತಾ ಇರುವ ಸಿಬಿಐ ಎಂಟ್ರಿ ಯಾವಾಗಾಯ್ತೋ ಅವಾಗ ಸಿಬಿಐ ಹೇಳುತ್ತೆ ಇಲ್ಲಿ ಮನಿ ಲಾಂಡ್ರಿಂಗ್ ಕೂಡ ಆಗಿದೆ ಎಂದು. ಯಾವಾಗ ಮನಿ ಲಾಂಡ್ರಿಂಗ್ ವಿಷಯ ಬರುತ್ತೋ ಭಾರತದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗುತ್ತೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅನ್ನ ಅರೆಸ್ಟ್ ಮಾಡಿದ್ದು ಕೂಡ ಇದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ದೆಹಲಿಯಲ್ಲಿ ಹೊಸ ಮದ್ಯ ಮಾರಾಟ ಮಾಡುವಂತ ನೀತಿಯನ್ನು ಜಾರಿಗೆ ಬಂತು. ಇದರಿಂದ ಡೆಫಿನೆಟ್ಲಿ ಸರ್ಕಾರಕ್ಕೇನೋ ನಷ್ಟ ಆಗಿದೆ. ನಿಮಗನಿಸಬಹುದು ಸರ್ಕಾರಕ್ಕೆ ಲಾಭ ಆಗ್ಬೇಕು ಅಂತ ಈ ನೀತಿಯನ್ನ ತಂದಿದ್ರು, ಯಾಕೆ ನಷ್ಟ ಆಯ್ತು? ಇಲ್ಲಿ ದೆಹಲಿ ಸರ್ಕಾರ ಏನ್ ಮಾಡ್ತು ಅಂದ್ರೆ ಮದ್ಯ ಮಾರಾಟದ ಲೈಸೆನ್ಸ್ ಮೇಲೆ ಕಡಿಮೆ ತೆರಿಗೆಯನ್ನ ಹಾಕಿದ್ರು. ಇದರಿಂದ ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ ಆಗಲಿಕ್ಕೆ ಪ್ರಾರಂಭ ಆಯಿತು. ಅಷ್ಟೇ ಅಲ್ಲ, ವೈಯಕ್ತಿಕ ಲೈಸೆನ್ಸ್ ಬದಲಿಗೆ ಹರಾಜಿನ ಮೂಲಕ ಲೈಸೆನ್ಸ್ ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ಇದರ ಮೂಲಕ ಸರ್ಕಾರ ಎಷ್ಟು ಜನರಿಗೆ ಲೈಸೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ರು ಅದಕ್ಕಿಂತನೂ ಜಾಸ್ತಿ ಜನರಿಗೆ ಲೈಸೆನ್ಸ್ ಅನ್ನ ನೀಡಲಾಯಿತು. ಈ ವಿಷಯ ತಿಳಿದು ಬಂದಿದ್ದು ಸಿಬಿಐ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎನ್ಕ್ವೈರಿ ಇಂದ ಫ್ರೆಂಡ್ಸ್. ಆದ್ರೆ ಇಲ್ಲಿವರೆಗೂ ಹೇಳ್ತೀನಿ, ಈ ಕೇಸು ಇನ್ನೂ ಕೋರ್ಟ್ ಅಲ್ಲಿ ಇರೋದ್ರಿಂದ ನಿಜವಾಗ್ಲೂ ಯಾರು ಹಣ ತಗೊಂಡಿದ್ದಾರೆ, ನಿಜವಾಗ್ಲೂ ಯಾರು ತಪ್ಪಿದೆ, ನಿಜವಾಗ್ಲೂ ಎಷ್ಟು ಹಣದ ಭ್ರಷ್ಟಾಚಾರ ಆಗಿದೆ, ಇದೇನು ಕ್ಲಿಯರ್ ಇಲ್ಲ. ಕೋರ್ಟ್ ಜಡ್ಜ್ಮೆಂಟ್ ಬಂದಾಗ ಮಾತ್ರ ನಾವು ಇದರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈಗ ಜಸ್ಟ್ ಪಾಲಿಸಿಯಲ್ಲಿ ಏನನ್ನ ಬದಲಾವಣೆಯನ್ನ ತಂದ್ರು ಅನ್ನೋದನ್ನ ನಾನು ನಿಮ್ಗೆ ಹೇಳಿ. ಬೆಂಗಳೂರಿನಲ್ಲಿ ಇರುವಂತ ಕೆಲವೊಂದಿಷ್ಟು ಜನ ದೆಹಲಿಗೆ ಮದ್ಯವನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಿದ್ರಂತೆ. ಯಾಕಂದ್ರೆ ಮದ್ಯ ಮಾರಾಟದ ಹೊಸ ನೀತಿಯಿಂದ ದೆಹಲಿಯಲ್ಲಿ ಮದ್ಯದ ರೇಟ್ಗಳು ಸಿಕ್ಕಾಪಟ್ಟೆ ಕಡಿಮೆ ಆಗಿದ್ದು, ಹೀಗಾಗಿ ಬೆಂಗಳೂರಿನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ದೆಹಲಿಗೆ ಹೋಗಿ ವಾಪಸ್ ಫ್ಲೈಟ್ ನಲ್ಲೇ ಬೆಂಗಳೂರಿಗೆ ಬಂದಿಳಿದ್ರು ಕೂಡ ಬೆಂಗಳೂರಿನಲ್ಲಿ ಸಿಗುವಂತ ಒಂದು ಮದ್ಯದ ಪ್ರೈಸ್ ಗಿಂತನೂ ದೆಹಲಿಯಲ್ಲಿ ಸಿಗುವಂತ ಮದ್ಯದ ಪ್ರೈಸ್ಗಳು ಕಡಿಮೆ ಆಗಿದ್ದುವಂತೆ. ಹೀಗೆ ಜನ ಮಾತಾಡ್ಲಿಕ್ಕೆ ಶುರು ಮಾಡಿ. ನಂತರ ಅಮಿತ್ ಅರೋರಾ ಇವರೇ ಈ ಡೆಲ್ಲಿ ಎಕ್ಸೈಸ್ ಪಾಲಿಸಿ ಏನಿದೆಯೋ ಇದರ ಆರ್ಕಿಟೆಕ್ಟ್ ಆಗಿದ್ದಾರೆ. ಇವರನ್ನ ಆಮ್ ಆದ್ಮಿ ಪಕ್ಷದ ಇನ್ನೊಬ್ಬ ಲೀಡರ್ ಸಂಜಯ್ ಸಿಂಗ್, ಅಮಿತ್ ಅರೋರಾ ಮತ್ತು ಮನೀಶ್ ಸಿಸೋದಿಯಾ ಅವರು ಈ ಒಂದು ಹೊಸ ಅಬಕಾರಿ ನೀತಿಯ ವಿಚಾರವನ್ನ ಡಿಸ್ಕಸ್ ಮಾಡಿ. ಹಾಗಾದ್ರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದೆ ಯಾಕೆ? ಎಸ್, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಇತ್ತೀಚೆಗೆ ಕೆ ಕವಿತಾ ಮಾಜಿ ತೆಲಂಗಾಣ ಮುಖ್ಯಮಂತ್ರಿ KCR ಅವರ ಮಗಳಾಗಿದ್ದು, ಇವರನ್ನ ಯಾಕೆ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ದೆಹಲಿ ಅಬಕಾರಿ ನೀತಿಗೂ ಕೆ ಕವಿತಾಗೂ ಏನ್ ಸಂಬಂಧ ಅಂದ್ರೆ ನೋಡಿ, ನಾನು ಆಗ್ಲೇ ಹೇಳಿದಾಗೆ ದೆಹಲಿಯಲ್ಲಿ 32 ವಲಯಗಳಾಗಿ ಡಿವೈಡ್ ಮಾಡಿತ್ತು. ಅದರೊಳಗೆ ಒಂದು ವಲಯ ಇತ್ತು ಸೌತ್ ವಲಯ ಅಂತ ಅದರ ಹೆಸರು. ಆ ಸೌತ್ ವಲಯದಲ್ಲಿ ವೈನ್ ಶಾಪ್ಗಳು ಏನಿದಾವೆ ಆ ವೈನ್ ಶಾಪ್ಗಳ ಮೇಲೆ ಕೆ ಕವಿತಾ ಅವರು ಇನ್ವೆಸ್ಟ್ಮೆಂಟ್ ನ ಮಾಡಿದ್ದಾರೆ. ಕೆ ಕವಿತಾ ಅವರು ಮಾತ್ರ ಅಲ್ಲ, ಇವನ್ YSR ಪಕ್ಷದ MP ಆಗಿರಬಹುದು, ಇವನ್ ಅರವಿಂದೋ ಫಾರ್ಮ್ ನ ಕಂಪನಿ ಆಗಿರಬಹುದು. ಹೀಗೆ ಅನೇಕ ವ್ಯಕ್ತಿಗಳು ಸೇರಿ ಈ ಸೌತ್ ಕಾರ್ಟಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಿಕ್ಕೆ ಅಂತ ಕವಿತಾ ಅವರು 100 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತ ಎವಿಡೆನ್ಸ್ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಗೆ ಸಿಕ್ಕಿದ್ರಿಂದ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಯಾವಾಗ ಆಮ್ ಆದ್ಮಿ ಪಕ್ಷಕ್ಕೆ ಅನಿಸ್ತೋ ಈ ಒಂದು ಹೊಸ ಎಕ್ಸೈಸ್ ಪಾಲಿಸಿಯಿಂದ ಸರ್ಕಾರಕ್ಕೆ ಲಾಭ ಆಗ್ತಿಲ್ಲ ಅಂತ, ಆವಾಗ ಆಮ್ ಆದ್ಮಿ ಪಕ್ಷನೇ ಈ ನೀತಿಯನ್ನ ತೆಗೆದುಹಾಕಿದೆ. ಅದರ ಮೂಲಕ ಹಳೆಯ ಎಕ್ಸೈಸ್ ಪಾಲಿಸಿಯನ್ನ ಮುಂದುವರಿಸಿತು. ಹೀಗೆ
ಹಳೆಯ ಮತ್ತು ಹೊಸ ಎಕ್ಸೈಸ್ ಪಾಲಿಸಿಯಲ್ಲಿ ಆದಂತ ರೆವಿನ್ಯೂ ಚೇಂಜಸ್ ಗಳನ್ನ ನಾವು ನೋಡೋದಾದ್ರೆ, ಆಮ್ ಆದ್ಮಿ ಪಕ್ಷದ ಹೊಸ ಮದ್ಯ ನೀತಿ ಪ್ರಕಾರ ಸೆಪ್ಟೆಂಬರ್ 2021ರಿಂದ ಆಗಸ್ಟ್ 2022ರವರೆಗೆ ಸರ್ಕಾರಕ್ಕೆ ಬಂದಂತ ಒಟ್ಟು ತೆರಿಗೆ ಹಣ ಅಂದ್ರೆ 5,887 ಕೋಟಿ. ಸೊ ಅದೇ ಹಳೆ ಮದ್ಯ ತೆರಿಗೆ ಸೆಪ್ಟೆಂಬರ್ 2022ರಿಂದ ಆಗಸ್ಟ್ 2023ರವರೆಗೆ ಸರ್ಕಾರಕ್ಕೆ ಬಂದಂತ ಒಟ್ಟು ಆದಾಯ 7,285 ಕೋಟಿ. ಇಲ್ಲಿ ಗೊತ್ತಾಗುತ್ತೆ ಹಳೆಯ ಪಾಲಿಸಿಯಿಂದ ಸರ್ಕಾರಕ್ಕೆ ಲಾಭ ಆಗ್ತಿತ್ತು, ಹೊಸ ಪಾಲಿಸಿಯಿಂದ ಸರ್ಕಾರಕ್ಕೆ 2,800 ಕೋಟಿಯಷ್ಟು ನಷ್ಟ ಆಗಿದೆ ಎಂದು. ನೋಡಿ ಫ್ರೆಂಡ್ಸ್, ದೇಶಾದ್ಯಂತ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮಾಡುವಂತ ಅನೇಕ ಪಾಲಿಸಿಯಿಂದ ಸರ್ಕಾರಕ್ಕೆ ನಷ್ಟಗಳಾಗೋದು ತುಂಬಾನೇ ಸಾಮಾನ್ಯ. ಆದ್ದರಿಂದನೇ ಆಮ್ ಆದ್ಮಿ ಪಾರ್ಟಿ ಇದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತಿದೆ ಅಂತ ಪಾಲಿಸಿಯನ್ನು ತೆಗೆದಿದೆ. ಆದ್ರೂ ಕೂಡ ಇವರನ್ನ ಯಾಕೆ ಅರೆಸ್ಟ್ ಮಾಡಿದೆ? ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾರೆ, सीबीआई के एफआईआर में ये लिखा हुआ है कि एक शराब वाले ने दूसरे शराब वाले को 1 करोड़ रुपए दिए, तो मनीष ने क्या, मनीष का कोई रोल ही नहीं उसमें। ये सीबीआई के एफआईआर में है, ये ईडी की एफआईआर में है। तो आरोप क्या है अभी तक? तो सीबीआई और ईडी के 800 ऑफिसर्स पिछले 4 महीने से लगे हुए हैं, 500 जगह रेड कर चुके। उनका एक ही मकसद है, मनीष सिसोदिया को गिरफ्तार करना किसी भी तरह से। उनका मकसद क्राइम की इन्वेस्टिगेशन करना नहीं है, क्योंकि कुछ क्राइम हुआ ही नहीं है। ಕೇಂದ್ರ ಸರ್ಕಾರ ಈ ಆಮ್ ಆದ್ಮಿ ಪಕ್ಷದ ಹಿಂದೆ 800 ಸಿಬಿಐ ಮತ್ತು ಇಡಿ ಆಫೀಸರ್ಸ್ ಗಳನ್ನ ಬಿಟ್ಟು ಒಂದಲ್ಲ ಒಂದು ಕಾರಣವನ್ನ ಹೇಳಿ ಈ ಒಂದು ಆಮ್ ಆದ್ಮಿ ಪಕ್ಷದ ಲೀಡರ್ಸ್ ಗಳನ್ನ ಅರೆಸ್ಟ್ ಮಾಡೋದೇ ಇವರ ಉದ್ದೇಶ ಆಗಿತ್ತು ಅಂತ. ಅದರ ಪ್ರಕಾರನೇ 1 ವರ್ಷದ ಹಿಂದೆ ಮನೀಶ್ ಸಿಸೋದಿಯಾ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಸಂಜಯ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತು ಅಮಿತ್ ಅರೋರಾ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಮತ್ತು ಈವನ್ ಅರವಿಂದ್ ಫಾರ್ಮ್ ನ ಡೈರೆಕ್ಟರ್ ಅನ್ನು ಕೂಡ ಅರೆಸ್ಟ್ ಮಾಡಿದ್ರು. ಫ್ರೆಂಡ್ಸ್, ನನ್ನ ಪ್ರಶ್ನೆ ಏನು ಅಂದ್ರೆ, ಅವತ್ತೇ ಈ ಸರ್ಕಾರ ತಪ್ಪು ಮಾಡಿದೆ ಅಂದ್ರೆ 1 ವರ್ಷದ ಹಿಂದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. 1 ವರ್ಷ ಆಗುವವರೆಗೂ ಅರವಿಂದ್ ಕೇಜ್ರಿವಾಲ್ ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗ ಚುನಾವಣಾ ಡೇಟ್ಗಳು ಅನೌನ್ಸ್ ಆಗಿದಾವೆ, ಈಗ ಬಂದು ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಕಾರಣ ಏನು? ನಿಜವಾಗ್ಲೂ ಇಲ್ಲಿ ಮನೀಶ್ ಸಿಸೋದಿಯಾ ಆಗ್ಲಿ, ಅರವಿಂದ್ ಕೇಜ್ರಿವಾಲ್ ಆಗ್ಲಿ, ಯಾವ ಆಮ್ ಆದ್ಮಿ ಪಕ್ಷದ ನಾಯಕರು ಕೂಡ ಡೈರೆಕ್ಟ್ ಆಗಿ ಯಾವುದೇ ಮಧ್ಯವರ್ತಿ ಕಡೆಯಿಂದ ಹಣ ಸ್ವೀಕರಿಸಿರುವ ಎವಿಡೆನ್ಸ್ ಸರ್ಕಾರದ ಹತ್ರ ಇಲ್ಲ. ಆದ್ರೂ ಕೂಡ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿ ಆಮ್ ಆದ್ಮಿ ಪಕ್ಷ ಮಾಡದಂತ ಇನ್ನೊಂದು ಬದಲಾವಣೆ ಏನು ಅಂದ್ರೆ, ಮೊದಲು ಅಂದ್ರೆ ಹಳೆಯ ಮದ್ಯ ನೀತಿಯ ಪ್ರಕಾರ 750 ml ಮದ್ಯಕ್ಕೆ 166 ರೂಪಾಯಿ ತೆರಿಗೆಯನ್ನ ಹಾಕಲಾಗ್ತಿತ್ತು. ನಿಮಗೆ ನೆನಪಿರಲಿ ಫ್ರೆಂಡ್ಸ್, ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ತೆರಿಗೆ ಬರ್ತಾ ಇರೋದೇನೆ ಈ ಮದ್ಯ ನೀತಿಯಿಂದ. ಅಂದ್ರೆ ಮದ್ಯ ಪ್ರಿಯರ ಇನ್ಫ್ಲುಯೆನ್ಸ್ ಸರ್ಕಾರದ ಮೇಲೆ ಎಷ್ಟಿದೆ ಎಂದು ತಿಳಿಯುತ್ತೆ. ಹೊಸ ಎಕ್ಸೈಸ್ ನೀತಿ ಪ್ರಕಾರ ಸರ್ಕಾರಕ್ಕೆ ಬರ್ತಾ ಇರುವಂತ 166 ರೂಪಾಯಿ ತೆರಿಗೆನ ಕಡಿಮೆ ಮಾಡಿ ₹1.88 ಮಾತ್ರ ತೆರಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಇದರ ಮೂಲಕ ಸರ್ಕಾರಕ್ಕೆ ಅನಿಸಿದ್ದು, ನಾವೇನಾದ್ರೂ ತೆರಿಗೆಯನ್ನ ಕಡಿಮೆ ಮಾಡಿದ್ರೆ ಹೆಚ್ಚು ವೈನ್ ಮಾರಾಟ ಆಗುತ್ತೆ, ಅದರಿಂದ ಹೆಚ್ಚು ಲಾಭ ಆಗುತ್ತೆ, ಸೊ ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಹಣ ಬರುತ್ತೆ ಅಂತ ಆಮ್ ಆದ್ಮಿ ಪಕ್ಷದ ತರ್ಕ ಆಗಿತ್ತು. ಆದ್ರೆ ಇಲ್ಲಿ ಹಣ ಬಂದಿದೆ ಕೂಡ, ಆದ್ರೆ ಆ ಹಣ ಮಧ್ಯವರ್ತಿಗಳ ಕೈ ಸೇರಿದೆ ಹೊರತು ಸರ್ಕಾರದ ಬೊಕ್ಕಸಕ್ಕೆ ಬಂದಿಲ್ಲ. ದೆಹಲಿಯ ಹಳೆಯ ಅಬಕಾರಿ ನೀತಿ ಪ್ರಕಾರ ಯಾರು ಮದ್ಯವನ್ನ ಮಾರಾಟ ಮಾಡ್ತಾರೋ ಅವರು 750 ml ನ ಒಂದು ಮದ್ಯದ ಬಾಟಲ್ ಅನ್ನ ಮಾರಾಟ ಮಾಡಿದ್ರೆ 33 ರೂಪಾಯಿ ಅವರಿಗೆ ಕಮಿಷನ್ ಸಿಗ್ತಿತ್ತು. ಆದ್ರೆ ಹೊಸ ಮದ್ಯ ನೀತಿಯನ್ನ ಜಾರಿಗೆ ತರುವುದರ ಮೂಲಕ ಅವರ ಕಮಿಷನ್ ಅನ್ನ ಹೆಚ್ಚಿಗೆ ಮಾಡಲಾಯಿತು. ಎಷ್ಟು ಹೆಚ್ಚಿಗೆ ಮಾಡಲಾಯಿತು ಅಂದ್ರೆ ಫ್ರೆಂಡ್ಸ್, 33 ರೂಪಾಯಿ ಇದ್ದಿದ್ದು ಹೋಗಿ 363 ರೂಪಾಯಿವರೆಗೆ ಅವರ ಕಮಿಷನ್ ಅನ್ನ ಹೆಚ್ಚಿಗೆ ಮಾಡಲಾಯಿತು. ಯಾವಾಗ ಸರ್ಕಾರ ಈ ಮಧ್ಯವರ್ತಿಗಳಿಗೆ ಹೆಚ್ಚಿಗೆ ಕಮಿಷನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಇಲ್ಲಿ ಅವರವ್ರ ನಡುವೆ ಕಾಂಪಿಟೇಷನ್ ಹೆಚ್ಚಾಗ್ಲಿಕ್ಕೆ ಶುರು ಮಾಡಿತು. ಅವರು ಮದ್ಯವನ್ನ ಕಡಿಮೆ ರೇಟಿಗೆ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, 1 ಬಾಟಲ್ ತಗೊಂಡ್ರೆ 1 ಬಾಟಲ್ ಫ್ರೀ ಅಂತ ಕೂಡ ಮಾರಾಟ ಮಾಡಿದ್ರು. 1 ಬಾಟಲ್ ಖರೀದಿ ಮಾಡಿದ್ರೆ 2 ಬಾಟಲ್ ಫ್ರೀ ಅಂತ ಮಾರಾಟ ಮಾಡಿದ್ರು. ಇದರಿಂದ ಅವ್ರಿಗಂತೂ ಏನು ನಷ್ಟ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವ್ರಿಗಂತೂ ಕಮಿಷನ್ ಅಂತೂ ಹೆಚ್ಚೆಚ್ಚಿಗೆ ಬರ್ತಿತ್ತು. ಆದ್ರೆ ಸರ್ಕಾರಕ್ಕೆ ಮಾತ್ರ ರೆವಿನ್ಯೂ ಲಾಸ್ ಆಗಕ್ಕೆ ಶುರು ಮಾಡ್ತು. ಹೀಗೆ ಮದ್ಯ ಮಾರಾಟಗಾರರು ಬೇಕಾಬಿಟ್ಟಿ ಡಿಸ್ಕೌಂಟ್ ಕೊಟ್ಟು ದೆಹಲಿಯ ಎಕ್ಸೈಸ್ ಪಾಲಿಸಿ ಫೇಲ್ಯೂರ್ ಆಗ್ಲಿಕ್ಕೂ ಕೂಡ ಕಾರಣ ಆಯ್ತು. ಆದ್ರೆ ಇಲ್ಲಿ ಪಾಯಿಂಟ್ ಏನು ಅಂದ್ರೆ ಫ್ರೆಂಡ್ಸ್,
ಈ ಮಧ್ಯೆ ಜಾರಿಗೆ ಬರಲಿಕ್ಕೆ ಮೂಲ ಕಾರಣನೇ ಅರವಿಂದ್ ಕೇಜ್ರಿವಾಲ್. ಯಾಕಂದ್ರೆ ನೋಡಿ, ಅವತ್ತು ಎಕ್ಸೈಸ್ ಮಿನಿಸ್ಟರ್ ಇದ್ದಿದ್ದು ಸಿಸೋದಿಯಾ, ಆಮೇಲೆ ಅಮಿತ್ ಅರೋರಾ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿದ್ರು, ಇವರು ಕೂಡ ಅರವಿಂದ್ ಕೇಜ್ರಿವಾಲ್ ಜೊತೆಗೂಡ್ತಾರೆ. ಸಂಜಯ್ ಸಿಂಗ್, ಸಿಸೋದಿಯಾ ಮತ್ತು ಅಮಿತ್ ಅರೋರಾ ಈ 3 ಜನ ಹೋಗಿ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯಲ್ಲಿ ಎಕ್ಸೈಸ್ ಪಾಲಿಸಿ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಅದಾದ ನಂತರ ಎಕ್ಸೈಸ್ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಫ್ರೆಂಡ್ಸ್, ಇವತ್ತು ಸಿಬಿಐ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳೋದು ಏನು ಅಂದ್ರೆ, ಅವತ್ತು ಅರವಿಂದ್ ಕೇಜ್ರಿವಾಲ್ ಈ ಪಾಲಿಸಿಗೆ ಅಪ್ರೂವಲ್ ಕೊಟ್ಟಿರ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಲಾಸ್ನೇ ಆಗ್ತಿರ್ಲಿಲ್ಲ, ಈ ಪಾಲಿಸಿನ ಇಂಪ್ಲಿಮೆಂಟೇ ಮಾಡ್ತಿರ್ಲಿಲ್ಲ. ಹೇಗೆ ಸಿಸೋದಿಯಾ ಒಬ್ಬ ಎಕ್ಸೈಸ್ ಮಿನಿಸ್ಟರ್ ಆಗಿ ರೆಸ್ಪಾನ್ಸಿಬಲ್ ಇದಾನೋ, ಇವ್ರ ಬಾಸ್ ಆಗಿ ಅರವಿಂದ್ ಕೇಜ್ರಿವಾಲ್ ಕೂಡ ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಆದ್ರೆ ಆಮ್ ಆದ್ಮಿ ಪಕ್ಷ ಹೇಳೋದು ಇಷ್ಟೇನೆ, ಯಾವುದೇ ಮಿನಿಸ್ಟರ್ ಆಗ್ಲಿ ಅರವಿಂದ್ ಕೇಜ್ರಿವಾಲ್ ಆಗ್ಲಿ ಡೈರೆಕ್ಟ್ ಆಗಿ ಯಾರಿಂದನೂ ಕೂಡ ದುಡ್ಡು ತಗೊಂಡಿಲ್ಲ. ಹಾಗಂದ್ರೆ ಇದನ್ನ ಮನಿ ಲಾಂಡ್ರಿಂಗ್ ಅಂತ ಹೆಂಗಂತೀರಿ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೆಂಗಂತೀರಿ, ಕೇಂದ್ರ ಸರ್ಕಾರದ ಹತ್ರ ಅರೆಸ್ಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ ಅನ್ನುವಂತ ಕಾರಣಕ್ಕಾಗಿ ಯಾರನ್ನ ಬೇಕಾದವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಸಿಬಿಐ ಮತ್ತು ಇಡಿ ಅವರನ್ನ ಚೂ ಬಿಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಲೋಕಸಭೆ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇರೋದ್ರಿಂದ ಈ ಒಂದು ಡಿಬೇಟ್ ತಾರಕಕ್ಕೆ ಏರಿದೆ. ಎರಡು ಪಕ್ಷಗಳ ಮತ್ತು ಕಾರ್ಯಕರ್ತರ ನಡುವೆ ಇದೊಂದು ದೊಡ್ಡ ಡಿಬೇಟ್ ಕೂಡ ಆಗಿದೆ. भारतीय जनता पार्टी की एक राजनीतिक साजिश है. जो मेरे साथ काम करता था और शराब के बारे में हम लोग आवाज उठाया था, आज वो शराब नीति बना रहे हैं. This is fundamentally violative of the political rights of every Indian citizen. केजरीवाल ने 100 करोड़ का स्कैम किया है. This is all on only one agenda, to try to stop the free work of opposition party in this general election. ಬಟ್ ಫ್ರೆಂಡ್ಸ್, ನಮಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ಈಗ ಕೋರ್ಟ್ ವಾದ ವಿವಾದಗಳನ್ನ ಕನ್ಸಿಡರ್ ಮಾಡಿ ಏನ್ ಜಡ್ಜ್ಮೆಂಟ್ ಕೊಡ್ತದೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಬಹುದು ಯಾರು ಇಲ್ಲಿ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಪಬ್ಲಿಕ್ ಪಾಲಿಸಿಗಳನ್ನ ಮಾಡುವಾಗ ತಪ್ಪುಗಳಾಗೋದು ಸಾಮಾನ್ಯ. ಓಕೆ, ಆದ್ರಿಂದ ತಪ್ಪುಗಳಾದಾಗ ಅವ್ರನ್ನ ಜೈಲಿಗೆ ಹಾಕೋದು ಸೊಲ್ಯೂಷನ್ ಅಲ್ಲ. ದೆಹಲಿಯಲ್ಲಿರುವಂತ ಈ ಅಬಕಾರಿ ನೀತಿಯನ್ನ ಆಲ್ರೆಡಿ ಆಮ್ ಆದ್ಮಿ ಪಕ್ಷ ತೆಗೆದುಹಾಕಿದೆ. ಯಾವಾಗ ಲಾಸ್ ಆಗ್ತಿದೆ ಅಂತ ಗೊತ್ತಾದಾಗ ತೆಗೆದುಹಾಕಿ ಮತ್ತೆ ಹಳೆ ಪಾಲಿಸಿಯನ್ನೇ ತಂದಿದ್ದಾರೆ. ಸೊ ಹೀಗಾಗಿ ಇದರ ಬಗ್ಗೆ ಸರಿಯಾದ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಿ ಕೋರ್ಟ್ ಒಂದು ಸರಿಯಾದಂತ ಜಡ್ಜ್ಮೆಂಟ್ ಅನ್ನ ನೀಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ. ಅಲ್ಲಿವರೆಗೂ ಇಲ್ಲಿ ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದು ಪ್ರೂವ್ ಆಗಿಲ್ಲ. ಫ್ರೆಂಡ್ಸ್, ಒಂದು ವೇಳೆ ಪ್ರೂವ್ ಆದ್ರೆ ಲೆಟ್ಸ್ ಸಿ ಹೂ ವಿಲ್ ಬಿ ದ ಗಿಲ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಫ್ರೆಂಡ್ಸ್, ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ದೆಹಲಿಯ ಅಬಕಾರಿ ನೀತಿ ಯಾವ ತರ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದೆ, ಇದರಲ್ಲಿ ಏನೇನ್ ಕಾಂಟ್ರವರ್ಸಿಯಲ್ ಪ್ರಾವಿಷನ್ಸ್ ಗಳಿದ್ದು, ಯಾಕೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದಾರೆ ಅಂತ. ನಾನು ಹೇಳ್ತಾ ಇಲ್ಲ ಇದು ತಪ್ಪು ಸರಿ ಅಂತ, ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದ್ದೀನಿ. ಡೆಲ್ಲಿ ಅಬಕಾರಿ ನೀತಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.